ನರಸಿಂಹರಾವ್ ಅವರನ್ನ ಬೋಟ್ನಲ್ಲಿ ಕೂತು ಹೋಗ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ. ಆದ್ರೆ ಈ ಬಾರಿ ನೀವು ಒಂದು ಪ್ರತಿಜ್ಞೆ ಮಾಡಬೇಕು. ನೀವೆಲ್ಲರೂ ಕೂಡ ಒಂದು ಪ್ರತಿಜ್ಞೆ ಮಾಡಬೇಕು. ಏನ್ ಪ್ರತಿಜ್ಞೆ ಮಾಡಬೇಕಪ್ಪ ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ವಿಲಾಸರಾವ್ ದೇಶಮುಖ್ ಅವರು ಅನೇಕ ಸಲ ಯಾವುದೋ ಒಬ್ಬ ಕಾರ್ಯಕರ್ತನ ಒಂದು ಕೆಲಸ ಇದ್ರು ಕೂಡ ಅವ್ರು ನನಗೆ ಫೋನ್ ಹಚ್ತಾರೆ, ನಾ ಅವ್ರಿಗೆ ಫೋನ್ ಹಚ್ತೀನಿ. ಆದ್ರೆ ಎಷ್ಟೋ ಜನ ಈಗಾಗಲೇ ನಮ್ಮ ಗಿರ್ಮಲ್ಲಪ್ಪ ಸೌಕರ್ಯ ಹೇಳಿದಾಗ ಬಹಳ ಜನ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರು ನಾವು ಯಾವುದೇ ಊರು ಕೇಳಂಗಿಲ್ಲ. ನಾನು ಗುಡ್ಡಾಪುರ ಹಿಡ್ಕೊಂಡು ಜಟ್ ಹಿಡ್ಕೊಂಡು ಕೊಂತೆಬಾವ್ಲ ತನಕ ಎಲ್ಲರೂ ಬಂದ್ರು ಕೂಡ ನನಗೆ ಫೋನ್ ನಂಬರ್ ಎಲ್ಲರ ಹತ್ರ ಫೋನ್ ನಂಬರ್ ಅದಾವ. ಅವ ನನ್ ಹೆಂಗದಪ್ಪ ಅಂದ್ರೆ ದಿನ ಪಗಾರ ಫುಲ್ ಅಧಿಕಾರ ನನಗೆ ದೇವ್ರು ಪಟ್ಟೆ ಬಿಟ್ಟಾನ. ನನಗೆ ಅಧಿಕಾರ ಇದ್ರು ನಿಮ್ಮ ಮಗನೇ ಕೆಲಸ ಮಾಡು, ಅಧಿಕಾರ ಇಲ್ಲ ನೀ ಕೆಲಸ ಮಾಡಬೇಕಂತ ಹಣಿಪಟ್ಟಿ ಬರೋದು. ಆದ್ರೇನು MLA ಅಂತಕ್ಕಂಥ ಸರ್ಟಿಫಿಕೇಟ್ ನನಗೆ ಕೊಟ್ಟಿಲ್ಲ. ನಾನು ಸ್ವಲ್ಪ ಮತಗಳಿಂದ ನಾನು ಸೋಲ್ಕೊತ್ ಬಂದಿದ್ದೀನಿ. ಅದು ಸೋಲಿಗೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಿಮ್ಮ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಒಂದು ಸ್ವಲ್ಪ ಮತದಾನ ಅದಾವ. ದಯಮಾಡಿ ನಿಮ್ಮೆಲ್ಲರಿಗೆ ನಾನು ಹೇಳ್ತೀನಿ, ಜಗತಾಪ್ ಸಾಹೇಬ್ರಿಗೆ ಹೇಳ್ತೀನಿ, ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೊಟ್ಟಿ ಮತದಾನ ಮಾತ್ರ ನೀವು ಇದನ್ನ ಕಡೆಗಣಿಸಬೇಕು, ತೆಗಿಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇಲ್ಲ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಮತದಾನ ನಿಮ್ಗೆ ಹಾಕ್ಬೇಕಾಗ್ತದೆ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಬಹಳ ಒಳ್ಳೆ ಹೃದಯವಂತ ಸಿದ್ದರಾಮ ಸಕ್ರಿ ಅವರು ಹೇಳ್ದಂಗ ಎಲ್ಲಿ ನೋಡಿದ್ರು ಕೂಡ ವಿಲಾಸರಾವ್ ದೇಶಮುಖ್, ಈ ವಿಲಾಸರಾವ್ ಅವ್ರ ಹೆಸರು ಕೆಡಿಸ್ತಕ್ಕಂಥ ವಿಷಯ ಬರ್ತಾವ. ನನ್ನ ಹೆಸರು ಬರ್ತದ, ನಿಮ್ಗೆ ಗೊತ್ತದ. ನಾ ಎಲ್ಲೋ ಇರ್ತೀನಿ, ಬೆಂಗಳೂರಾಗ ಇರ್ತೀನಿ, ಬಿಜಾಪುರದಾಗ ನನ್ನ ಹೆಸರು ಕೆಡಿಸಿರ್ತಾರೆ. ಅಂತ ಗಿರಿಕಿನ ಇರ್ತಾವ. ಅವೇನ್ ಹೇಳಕ್ ಬರಂಗಿಲ್ಲ. ಅವರು ವಯಸ್ಸಾದ್ರು ಕೂಡ ಅವ್ರಿಗೆ ಆರಾಮ ಇರ್ಲಿಲ್ಲ. ಒಂದ್ಸರಿ ನಾನು ಫೋನ್ ಹಚ್ಚಿದ್ದೆ, ಯಾವ್ದೋ ಒಂದು ಕೆಲ್ಸಕ್ಕೆ ಫೋನ್ ಹಚ್ಚಿದ್ದೆ, ಹಿಂಗ ನಿಮ್ ಏರಿಯಾದವ್ರು ಬಂದಾಗ ಏನ್ ಮಾಡ್ಲಿ, ಯಾವ್ದಾದ್ರು ಅವ್ರಿಗೆ ಆರಾಮ ಇರ್ಲಿಲ್ಲ ಅಂದ್ರು, ಮಾತಾಡಕ್ ಬರ್ಲಿಲ್ಲ ಅಂದ್ರು ಕೂಡ ಅವ್ರೊಂದು ಮಾತಾಡ್ರಿ, ಅವ್ರು ಯಾರು ಬಂದಾರ ನೋಡ್ರಿ, ನಮ್ಮವ್ರ ಕೆಲಸ ಮಾಡ್ಕೊಡ್ರಿ ಅಂತ ಹೃದಯವಂತನ ಒಬ್ಬನ ನೀವು ಪಡೆದಿದ್ದೀರಿ ಅಂದ್ರೆ ಬಹಳ ಹೆಮ್ಮೆಯಿಂದ ನಾನು ಹೇಳಿಕ್ ನಾನು ಬಯಸ್ತೇನೆ. ಆದ್ರೆ ನೀವೆಲ್ಲರೂ ಕೂಡಿ ನಿಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾನು ಕೇಳಿದೆ, ನಮ್ಮ ಬೊಬ್ಲಾದಿ ಒಬ್ಬ ಮುತ್ತೆ ಅದ, ನೀವು ಹಾಲು ಮತ ಸಮಾಜದ ಇಲ್ಲೇ ಅದ. ಅವ್ರು ಹೇಳಿದ್ರೆ ನನಗೆ ನಮ್ಮ ಎಲ್ಲ ಆದುರಿ ಮುತ್ತೇನ ಹೆಸರಲ್ಲ ಇವತ್ತು ತಾಯಿ ಆಶೀರ್ವಾದದಿಂದ ಇವತ್ತು ಎಲ್ಲರೂ ಆಶೆ ಬಂದ್ರು, ಜಗತಾಪ್ ಸಾಹೇಬರು ಕೈ ಮೇಲಾಯ್ತು ಅಂತ ಹೇಳಿ ಅಂದ್ರೆ ಬಹಳ ಸಂತೋಷ ಆಯ್ತು. ಅದಕ್ಕೆ ನಿಮ್ಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ತೀನಿ, ಇದೇ ರೀತಿ ಒಂದು ಸಂಘಟನೆ ಮಾಡಿ. ವಿಶೇಷವಾಗಿ ಆ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ಕೇಂದ್ರದ ವಿಶ್ವವನ್ನ ಇಡೀ ಭಾರತ ದೇಶದಲ್ಲಿ ಇಲ್ಲಿವರೆಗೆ ನೀವು ಬಹಳ ಜನ ಪ್ರಧಾನಮಂತ್ರಿಗಳನ್ನು ನೋಡಿದೆ. ಆದ್ರೆ 9-10 ವರ್ಷದಲ್ಲಿ ಇತಿಹಾಸ ಪುಟವನ್ನೇ ತಿರುತಕ್ಕಂಥ ಇವತ್ತು ದೇಶ ಕಂಡ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಭಾರತೀಯ